ಆಗಿನ ಕಾಲಕ್ಕೆ ಮತ್ತೆ ಇವೆಲ್ಲ ಹಾಡ್ತಿರಲ್ಲ ನೈಯನ್ನೇ. ಈಗ ಕೂಡ ಮೊನ್ನೆ ಒಂದು ಮುದುಕಿ ಬಹಳ ಚಂದ, ಆಹೋ ನೈಯನ್ನೇ ನೈಯನ್ನೇ ಯಾವ ದೇವರಿಗೆಣ್ಣೆ ನಮ್ಮ ಮನಿ ದೇವರಿಗೆಣ್ಣೆ ನೈಯನ್ನೇ ನೈಯನ್ನೇ ಅತಿ ಹಾಳ ಐದೇಶೆ ಮಾವಾದ ಪರದೇಶೆ ಮನಿ ಮಂದೆಲ್ಲ ಬಿಕನಾಸಿ ನೈಯನ್ನೇ ನೈಯನ್ನೇ. ನಾಂದ ಏನು ನೋಡಿ, ಊರ ಮುಂದಿನ ತೋಟ ತಂಬಾಕಿನ ಬಲುಕಾಟ, ಊರ ಮುಂದಿನ ತೋಟ ತಂಬಾಕಿನ ಬಲುಕಾಟ ಮದುಮಗಳಗಳ ಕಲುಗೂಟ ನೈಯನ್ನೇ ನೈಯನ್ನೇ. ನೋಡ್ರಿ ಮುದುಕಿ ಹಾಡ್ತದೆ, ಮುಂದೆ ಕೇಳಬಾರ್ದು. ಬಂದರ ಹಾರೋಗ್ಲಿ ಮಾಸಿಂಗ ಬಿಚ್ಚೋಗ್ಲಿ, ಈ ಹಾಡ ಕೇಳಿದವ್ರು ಕಿವಿ ಹೋಗ್ಲಿ ನೈಯನ್ನೇ ನೈಯ. ಆ ಇವನು ನೋಡಿದ ಕೂಡಲೇ ಗೌರವ ನೆನಪಾತ್. ನುಚ್ಚಿನ ಗಡಿಗೆ ಹಂಗ ಇಟ್ಟು ಬಂದು ನೀವು ತಳಗಿಟ್ಟು ಬಂದು ಏನು ಹೊತ್ತೈತು ಏನು ಮಾಡಿದ್ದಂತ ಹಾಡ್ದಾಗ ಕೇಳಿದ್ರು. ಒಲಿ ಮ್ಯಾಗ ನುಚ್ಚಿಟ್ಟು ಸೋಬನಕ ನಾ ಬಂದೆ ಅಂದ್ರ ತೆಗೆದಿಟ್ಟ ಬಂದು ಹಂಗ ಬಂದು ಸೋ ಮಾಡಿದ ಗೌರವ. ಇವ ಮಲ್ಲಯ್ಯ ಅನ್ನತ್ತ ನಾರಯ್ಯಕ್ ಹಂಗ ಹೇಳಿ ನಾನು ಒಡಕ್ನಾಗ ಅನ್ಬೇಕಂದಟ್ಟು ಆಹಾರವೀರ ಅಂದ. ಮತ್ ನೀವು ಕಡೆಯೊಂದಿಗೆ ಇದ್ದಿರ್ಬೇಕು ಅಂತ ದೇವರಿಗೆ ನೋಡ್ರಿ ಶನಿ ಏನ್ ಕೇಳ್ತಾನೆ, ನಿನ್ನ ತಲೆ ಮ್ಯಾಗ ಕುಂಡಿರ್ತಾನೆ, ತಲೆ ಮ್ಯಾಲ ಕುಂಡಿರ್ತಾನೆ ಅಂದಾಗ ಕುಂಡ್ರ ಅಂದ. ಶನಿ ಹೋಗಿ ತಲೆ ಮ್ಯಾಗ ಕೂತನ್ರಿ, ಇವ ದೊಡ್ಡ ಕಲ್ಲು ತಗೊಂಡು ರಪ್ಪ ತಿಟ್ಕೊಳಕತ್ತದ. ಮೂರ ಕಲ್ಲಿಗೆ ಶನಿ ಅಂದ, ಸಾತ್ನಯಪ್ಪ ಅಂದ. ಈಗ ಟೆಂಟ್ ಬಂದದ, ಎಲ್ಲ ಮೈಕ್ ಮಾಲಕರು ಎಲ್ಲವನ್ನು ನಿಮಗೆ ಸಜ್ಜುಗೊಳಿಸ್ತಾರೆ. ಆಗಿನ ಕಾಲಕ್ಕೆ ಕೊಡ್ಲಿ ಗಾಡಿ ತಗೊಂಡು ಹೋಗಿ ಗಿಡ ಗಿಡ ಅಡ್ಡಾಡಿ ಎಲ್ಲವನ್ನು ಕಡ್ಕೊಂಡು ಬಂದು ಆ ಹಂದ್ರ ಮುಂಚಿತವಾಗಿ ಹಾಕಿ ಹಂದರ ಗಂಬದಲ್ಲಿ ಒಂದು ಏನು ನಡೆಸ್ತಿದ್ರು, ಒಂದು ನಗ ನಡೆಸ್ತಿದ್ರು ಸೋದರ ಮಾವನಿಂದ. ಆ ನಗವನ್ನು ನಡೆಸಿ ಅದಕ್ಕೆ ಪೂಜಾ ಮಾಡಿ ಆ ಮಾವನೇ ಆ ಲಗ್ನ ಆಗುವ ತನಕ ಅಲ್ಲಿ ಅಳಿಯನಿಗೆ ಬಾಶಿಂಗ ಕಟ್ಟಬೇಕು. ಹತ್ತಿರ ಆದಾಕಿನೇ ಅಲ್ಲೇ ನೋಡಬೇಕು, ಅಲ್ಲಿರ್ತಕ್ಕಂಥ ಮದಿಮಗಳಿಗೆ ದಂಡಿ ಕಟ್ಟಬೇಕು. ಇವೆಲ್ಲ ನಿಯಮಗಳನ್ನು ಹಿಂದಿನ ಕಾಲದಲ್ಲಿ ಇತ್ತು, ಈಗಲೂ ಕೂಡ ಅದಾವ ತಾಯಂದ್ರೆ, ಇಲ್ಲಂತಲ್ಲ ಶರಣೆ ಅದಾವ ಅವನ ನಿಯಮ. ಆದ್ರೆ ಎಷ್ಟೋ ಬಹಳ ಜನ ಈಗ ಯಾದಿ ಮೇಲೆ ಶಾದಿ, ಅವತ್ತೇನು ಯಾದಿ ಬರೀತಾರ ಅವತ್ತೇ ಮದುಮಕ್ಕಳನ್ನ ಕೂಡಿಸಿ ಬಿಡ್ತಾರೆ. ಯಾದಿ ಬರೀದೆ ಅವ್ರನ್ನ ಕೂಡಿಸಿ ಅಕ್ಕಿ ಕಾಳು ಹಾಕೊಂಡು ಬರುತ್ತಾರೆ. ಇದು ಒಂದು ಶ್ರೇಷ್ಠನೇ. ಯಾಕಂದ್ರೆ ಲಕ್ಷಾನುಗಟ್ಲೆ ಸಾಲ ಮಾಡಿ 4-5 ಲಕ್ಷ ಗಟ್ಟಲೆ ಸಾಲ ಮಾಡಿ ಇವತ್ತಿನ ದಿನಮಾನದೊಳಗೆ ಸಾಲ ಹರಿಯೋದ್ರೊಳಗೆ ಅಳಿಯ ಮಗಳು ಮತ್ತು ಮಗ ಸೊಸಿ ಇವೆಲ್ಲ ತ್ರಾಸಕ್ಕದ ತಿಳ್ಕೊಂಡು ಇವತ್ತಿನ ದಿನಮಾನದಲ್ಲಿ ಯಾದಿ ಮೇಲೆ ಶಾದಿ ನಡೆದ. ಆದ್ರೆ ಆವತ್ತಿನ ದಿನಮಾನದಲ್ಲಿ ನೋಡಿ ಅರಳ ಗುಂಡಿಗೆ ಹಳ್ಳಿ 6,000 ವೀರಶೈವ ಲಿಂಗಾಯತ ಮಠಗಳು. ಬಹಳ ದಿವಸಕ್ಕೆ ಜನಿಸಿರ್ತಕ್ಕಂಥ ಶರಣ ಬಸಪ್ಪನವರ ಅಪರೂಪ ಒಂದು ಮದುವೆ ಬಹಳ ಅದ್ದೂರಿ. ಆಗಿನ ಕಾಲಕ್ಕೆ ಹುಗ್ಗಿ ಹೋಳಿಗೆ ಊರಿನ ಗಡಬ, ಹುಗ್ಗಿ ಹೋಳಿಗೆ ಊರಿನ ಗಡಬ ಇವನ್ನೆಲ್ಲವನ್ನ ಮಾಡಿ 5 ದಿನಗಳ ಕಾಲ, ಮೊದಲ 1ನೇ ದಿವಸ ಹಂದರ ಗಂಬ, 2ನೇ ದಿವಸ ಬಟ್ಟಿಗೆ, 3ನೇ ದಿವಸ ನೋಡ್ರಿ ಗುಗ್ಗಳ, 4ನೇ ದಿವಸ ಅಕ್ಕಿ ಕಾಳ, 5ನೇ ದಿವಸ ಹಂದ್ರ ಇಳಿದಂತಕ್ಕಂಥದ್ದು ಮಾಡ್ತಿದ್ರ ನೇಮ. ಅವರು ಶರಣ ಬಸಪ್ಪನವರು ಏನ್ ಹೇಳ್ತಾರೆ ಅಂದ್ರೆ, ಇವತ್ತೆಲ್ಲ ನೋಡಿ ಒಂದು ಲಗ್ನ ಹಂದರದೊಳಗೆ ಮದಿಮಗಳಿಗೆ ಬಾಸಿಂಗ ನೋಡಿ, ಮದಿಮಗಳಿಗೆ ದಂಡಿ ಕಟ್ಟುವಂತ ಉದ್ದೇಶ ಏನು, ಮದಿಮಗನಿಗೆ ಬಾಸಿಂಗ ಕಟ್ಟುವಂತ ಉದ್ದೇಶ ಏನು, ಇವತ್ತ ನೋಡಿ ಹಂದ್ರ ಹಾಕುವಂತ ಉದ್ದೇಶ ಏನು, 5 ಮನೆ ಉಡಕ್ಕೆ ಹಾಕುವಂತ ಉದ್ದೇಶವೇನು, ಇವನ್ನೆಲ್ಲ ಬಹಳ ಚೆನ್ನಾಗಿ ಪಂಡಿತ ಪುಟ್ಟರಾಜಪ್ಪಂಗಳು ಬರದಾರದಲ್ಲಿ ಬಂಧುಗಳೇ ನೋಡಿ. ಇವತ್ತೆಲ್ಲ ಲಗ್ನದಲ್ಲಿ ಮದಿಮಕ್ಕಳಿಗೆ ಬಾಸಿಂಗವನ್ನು ಕಟ್ಟುವಂತ ಉದ್ದೇಶ ಏನಂದ್ರೆ, ಮದಿಮಗನಿಗೆ ಹೇಳ್ತದ, ನೀನಪ್ಪ ನಿನಗೆ ಹಣೆಗೆ ಬಾಸಿಂಗ ಕಟ್ಟುವಂತ ಉದ್ದೇಶ ಏನಂದ್ರೆ, ನಿನ್ನ ಜೀವನ ಪೂರ್ತಿ ಇರುವ ತನಕ ಗುರು ಹಿರಿಯರಿಗೆ ನೀ ಯಾವತ್ತು ಬಾಗುತ್ತಾ ಇರಬೇಕನ್ನುವಂತ ದೃಷ್ಟಿಯಿಂದ ನಿನ್ನ ಹನಿಗೆ ಬಾಸಿಂಗ ಕಡ್ತಾರಪ್ಪ, ನಿನ್ನ ಹನಿಗೆ ಬಾಸಿಂಗ ಕಡ್ತಾರ. ಇನ್ನು ಹೆಣ್ಣು ಮಕ್ಕಳಿಗೆ ದಂಡಿ ಕಡ್ತಾರ. ಯಾಕೆ ಕಡ್ತಾರ ದಂಡಿ ಅಂದ್ರೆ, ಆ ಹೆಣ್ಣು ಮಕ್ಕಳಿಗೆ ಏನು ಉಪದೇಶ ಮಾಡ್ತಾರೆ ಗುರುಗಳಂದ್ರೆ, ಮಗಳೇ ನಾಳೆ ನೀನು ಮದುವೆ ಆದ ಮೇಲೆ ನಿನಗೆ ಯಾಕೆ ದಂಡಿ ಕಟ್ತಾರಂದ್ರೆ, ಈ ಸಂಸಾರದೊಳಗೆ ಹೆಚ್ಚು ಕಡಿಮೆ ಕಲಹ ಜಗಳ ಏನಾದ್ರೂ ನೋವು ಬರ್ತದೆ, ಅದನ್ನೆಲ್ಲ ನೋವು ಬರ್ತದ, ಅದನ್ನ ಸಹಿಸಿಕೊಂಡು ನಿನಗೆ ತಲೆಗೆ ಯಾಕೆ ದಂಡಿ ಕಟ್ತಾರಂದ್ರೆ, ಎಷ್ಟೇ ಕಷ್ಟ ಬಂದರೂ ಗಂಡನ ಬಿಟ್ಟು ತವರು ಮನೆಗೆ ಬರಬೇಡ ಅನ್ನುವಂತ ದೃಷ್ಟಿಯಿಂದ, ಈ ಸಂಸಾರದ ದಂಡಿಯನ್ನು ಮುಟ್ಟಬೇಕನ್ನುವಂತ ದೃಷ್ಟಿಯಿಂದ ನಿನಗೆ ಹಣಿಗೆ ದಂಡಿ ಕಡ್ತಾರ, ನಿನಗೆ ಹಣಿಗೆ ದಂಡಿಯನ್ನು ಕಡ್ತಾರ. 4-5 ಮನೆ ಉಡಕ್ಕಿಯನ್ನು ಹಾಕ್ತಾರ ತಾಯಂದ್ರೆ.
ಹಂದ್ರ ಹಾಕಿರ್ತಾರ. 4-5 ಮನೆ ನೋಡಿ ಹಂದ್ರ ಹಾಕಿದಂತ ಉದ್ದೇಶ ಏನಪ್ಪಾ ಅಂತಂದ್ರೆ 5-10 ಮನೆ ಉಡೇಕಿ ಹಾಕೊಂಡು ಬರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಗಳೇ ನೀನು ಗಂಡನ ಮನೆ ಒಳಗೆ ನಿನ್ನ ಗಂಡನ ಅಣತಂಬರು ಏನೂ ಕೊಡದೇ ಇದ್ದರೆ, ಮನಿ ಕೊಡದೇ ಇದ್ದರೆ, ನೆಳ್ಳ ಕೊಡದೇ ಇದ್ದರೆ, ಇನ್ನೊಬ್ಬರ ಗಾಡಿ ಮಗ್ಗಲ ಚಪ್ರ ಹಾಕೊಂಡು ಗಂಡನನ್ನ ಜೋಪಾನ ಮಾಡಬೇಕು. 5-6 ಮನೆ ತಿರುಗಿ ಭಿಕ್ಷಾ ಬೇಡಿ ನೀ ಅದನ್ನ ತಂದ ಕಾಳನ್ನ ಬೀಸಿ ರೊಟ್ಟಿ ಮಾಡಿ ಹಾಕಬೇಕನ್ನುವಂತ ಉದ್ದೇಶಕ್ಕಾಗಿ 10 ಮನೆ ನಿನಗೆ ಉಡಕ್ಕೆ ಹಾಕಿ ಗಂಡನ ಮನೆಗೆ ಕಳಿಸ್ತಾರೆ ಅನ್ನುವಂತ ದೃಷ್ಟಿ ಇದನ್ನೆಲ್ಲ ಬರೀತಾರೆ ನೋಡಿದ್ದಾರೆ. ಇನ್ನ ನೋಡಿ 2 ಕಳಸ ಇರ್ತಾವ. ಒಂದು ಗಂಡನ ಮನೆ ಬೆಳಗುವುದು, ಒಂದು ತವರು ಮನೆ ಬೆಳಗುವಂತ 2 ಕಳಸಿ ಆರತಿ ಒಳಗಿರ್ತಾವ. ಆರತಿ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಅದರ ಕೀರ್ತಿಯನ್ನ ತರಬೇಕು ಮಗಳೇ. ಅದರ ಕೀರ್ತಿಗಾಗಿ ನೀ ಬಡದಾಡಬೇಕು. ಹಿಂದೆಲ್ಲ ದೇವರ ದಾಸಿಮಯ್ಯನು ಕೂಡ ಮದುವೆ ಅಂತ ಹೆಣ್ಣು ಸಿಗುದಿಲ್ಲ ಒಲ್ಲೆ ಹಠ ಹಿಡದಂಡ. ಅಂತ ಹೆಣ್ಣು ಸಿಗುದಿಲ್ಲಪ್ಪ, ಒಲ್ಲೆ ಇದು ಸಂಸಾರದ ನಾಡಿ ನನಗೆ ಬ್ಯಾಡ ಅನ್ನೋ ಸಂದರ್ಭದೊಳಗೆ ಅವಾಗ ಇಲ್ಲಪ್ಪ ಅಂತವಳು ಸಿಗ್ತಾಳ. ಏನು ಮಾಡಬೇಕಾಕಿ ಹೆಣ್ಮಗಳಂದ್ರೆ, ನೀರಿಲ್ಲದ ಅನ್ನ ಕುದಿಬೇಕು, ಕಟ್ಟಿಗೆ ಹಚ್ಚದೆ ಅದು ಏನಪ್ಪ ಅಂದ್ರೆ ಸುಡುತ್ತಿರಬೇಕು. ನೋಡ್ರಿ, ನೀರು ಹಾಕಲಾರ್ದನ ಅದು ಕುದಿಬೇಕತ್ರಿ, ಕಟ್ಟಿಗೆ ಹಚ್ಚಲಾರ್ದ ಕುದಿಸೋದು ಬಹಳ ಕಷ್ಟ ಅನಿಸ್ತದೆ. ಸುಮಾರು ದಿನಗಳ ಕಾಲ ಅಲ್ಲಿ ನೋಡ್ರಿ ಅಕ್ಕಿ ತಕ್ಕೊಂಡು ಊರು ದೇವರ ದಾಸಿಮಯ್ಯ ತಿರುಗಿದ ಅಂತವ್ರು ಯಾರು ಸಿಗ್ತಾರ್ರಿ? ನೀರ್ ಹಾಕ್ಲಾರ್ದ ಅನ್ನ ಹೆಂಗ್ ಮಾಡಕ್ ಬರ್ತೈತ್ರಿ, ಕಟ್ಟಿಗೆ ಹಚ್ಚಲಾರ್ದ ಹೆಂಗ್ ಕುದಿಸಕ್ ಬರ್ತೈತಿ. ಆದ್ರೂ ಮಾಡ್ತಾಳ ನೋಡ್ರಿ ಹೆಣ್ಮಗಳು, ಎಷ್ಟು ಜಾಣದಳ. ಆಯ್ತ ತಿಳ್ಕೊಂಡು ಎಲ್ಲಾ ಕಡೆ ತಿರುಗಾಡಿದಾಗ ಒಂದು ಗಬ್ಬೂರ ಅಂತಕ್ಕಂಥ ಗ್ರಾಮದೊಳಗೆ ಒಬ್ಬಕ್ಕೆ ದುಗ್ಗಳ ಅಂತಕ್ಕಂಥ ಹೆಣ್ಮಗಳಿದ್ಲು. ಬಹಳ ಗುರು ಉಪದೇಶ ಪಡ್ಕೊಂಡಿದ್ದಳು, ಜ್ಞಾನ ಸಂಪತ್ತ ಪಡ್ಕೊಂಡಿದ್ದಳು. ಅವಾಗಲ್ಲಿ ದೇವರ ಹಸನ ಮಾಡ್ತಾಳ, ಭೋಗಾನಿ ಒಲಿ ಮ್ಯಾಗ ಇಡ್ತಾಳ. ಅವಾಗಲ್ಲಿ ಇರ್ತಕ್ಕಂಥ ಮಹಾತಾಯಿ ಏನ್ ಮಾಡ್ತಾಳ್ರಿ, ಗುರುಗಳ ಪಾದೋದಕವನ್ನ ಏನ್ ಮಾಡ್ತಾಳ್ರಿ, ಆ ಭೋಗಾನಿ ಒಳಗೆ ಹಾಕ್ತಾಳ. ಗುರುವಿನ ಪಾದೋದಕವನ್ನ ಹಾಕ್ತಾಳ, ಕಬ್ಬಣ್ಣ ತರ್ತಾಳ, ಕಬ್ಬಣ್ಣ ಅದರಾಗ ಹಿಂಡ್ತಾಳ. ಆ ಹಿಂಡಿದ ಕಬ್ಬಿನ ಸಿಪ್ಪೆಯನ್ನ ಬಿಸಿಲಲ್ಲಿ ಒಣಗಿಸ್ತಾಳ. ಆ ಒಣಗಿದ ಸಿಪ್ಪೆಯಿಂದ ಅಲ್ಲಿ ಏನ್ ಮಾಡ್ತಾಳ್ರಿ, ಅದನ್ನ ಕುದಿಸ್ತಾಳ. ಅದು ಏನಪ್ಪ ಹಾಲಿನಿಂದ ಪಾಯಸ ಆದಂಗ ಆಕೈತಿ, ಕಟ್ಟಿಗೆ ಹಚ್ಚಲಾರ್ದ ಕಬ್ಬಿನಿಂದ ಅಡಿಗೆ ಮಾಡ್ದಂಗ ಆಕೈತಿ. ಅವಾಗ ಅಲ್ಲಿ ಇರ್ತಕ್ಕಂಥ ದೇವರ ದಾಸಿಮಯ್ಯ ಖುಷಿ ಪಟ್ಟು ಒಪ್ಕೊಂಡಿದ್ದ ದುಗ್ಗಳಾದೇವಿನ ಮದುವೆ ಆಗಿ ಬಿಡ್ತಾನೆ. ತಾಯಿ ಅಂದ್ರೆ ಮದುವೆ ಆಗ್ತಾನೆ. ಯಾಕಂದ್ರೆ ನೋಡಿ ಎಷ್ಟು ಸೂಕ್ಷ್ಮದ. ಆ ಕಬ್ಬನ ಶಿಪ್ಪಿನ ಕೂಡ ಕಟ್ಟಿಗೆನೆ ಅನಿಸ್ಬೋದು ನಿಮಗೆ, ಆದ್ರೆ ಕಟ್ಟಿಗೆ ಬೇರೆ, ಕಬ್ಬಿನ ಶಿಪ್ಪಿನ ಬೇರೆ. ನೋಡಿ ನಾವು ಮಣ್ಣೊಂದು ಊರೊಳಗೆ ಪುರಾಣ ಹೇಳು ಹೊತ್ನ್ಯಾಗ ಕಾಲನ್ನ ಹಾಕೊಂಡು ಮಠದಾಗ ಬರ್ತಿದ್ರೆ, ಅವು ಕಾಲನ್ನ ಹಾಕೊಂಡು ಕುಂಡಿರ್ತಿದ್ರು ಪುರಾಣ ಕೇಳಕ್, ಕಳಿತಾವ ಮುತ್ತೆ ವಾಲ್ಯ ಅಂತ ತಿಳ್ಕೊಂಡು. ಆದ್ರೆ ನಾವು ಏನ್ ಮಾಡಿದೇವಿ, ಇದೊಂದು ದೊಡ್ಡ ಮಠ ಅದ, ಈ ಮಠದೊಳಗೆ ಕಾಲನ್ನ ಹಾಕೊಂಡು ಬರಬಾರ್ದು ಅನ್ನುವಂಥ ರೂಲ್ಸ್ ತೆಗೆದ ನಮ್ಮ ಮಲ್ಲೈ ಮುತ್ತೆ ಹಿರೇಮಠ ಪೂಜೆ ಅದನ್ನಲ್ಲ ಅಂತವನು ದಂಡೆಗೆ ನಿಂದ್ರಿಸಿದ್ದೆವು. ಮಲ್ಲೈ ಮುತ್ತೆ ನೀ ಪೂಜೆ ಮಾಡ್ತೀಪ, ದೇವರು ಪೂಜೆ ಮಾಡ್ತೀವಿ, ಅವ್ರು ಕಾಲನ್ನ ಹಾಕೊಂಡು ಬರ್ತಾಳೆ ಒಳಗ, ಅದಕ್ಕೆ ಅಲ್ಲೇ ದಂಡೆಗೆ ಬಿಡಿಸ್ ಅಂದ್ಕೊಳ್ಳಿ ಅಲ್ಲೇ ನಿಂದ್ರಿಸಿದ್ದೆವು. ಮಲೈ ಮುತ್ತೆ ಏನ್ ಮಾಡಾಕತ್ತಿದ್ರಿ, ಎಲ್ಲರನ್ನು ಅಲ್ಲೇ ಆ ಕಾಲನ ಕಳೆದ ಅವ್ರ ಪಾಪ ಬಿಡಾಕತ್ತಿದ್ದ. ಒಂದಿಬ್ರು ಹೆಣ್ಮಕ್ಳು ಹಾಕೊಂಡು ಬಂದಿದ್ದಿಲ್ರಿ, ಅವ್ರು ಒಂದಿಬ್ರು ಹೆಣ್ಮಕ್ಳು ಹಾಕೊಂಡು ಬಂದಿದ್ದಿಲ್ಲ. ಮಲೈ ಮುತ್ತೆ ಬರ್ರಿವೇ ಇಲ್ಲಂದ. ಯಾಕಪ್ಪ ಕಾಲನು ಇಲ್ಲೇ ಬಿಡ್ರಿ. ನಾವು ಹಾಕೊಂಡ್ ಬಂದಿಲ್ಲ ಅಂದ್ರು, ಅದಕ್ಕೇನ ಮನಿಗ್ ಹೋಗ್ರಿ, ಹಾಕೊಂಬರ್ರಿ, ಇಲ್ಲಿ ಬಿಡ್ರಿ, ಒಳಗ್ ಹೋಗ್ರಿ ಅಂದ. ನೋಡ್ರಿ ಎಷ್ಟು ಡಿಫ್ರೆನ್ಸ್ ಅದು. ಹಾಕೊಂಡ್ ಬಂದವ್ರಿಗೆ ಅಷ್ಟೇ ಅಲ್ಲೇನಪ್ಪ ಬಿಡ ಅಂತ ನೇಮ್ ಹೇಳಿದ್ರತ್ತವ್ರು, ಆದ್ರೆ ಹಾಕೊಂಡ್ ಬಂದ ಅಲ್ಲಿ ಬಿಟ್ಟು ಪುರಾಣಕ್ಕೆ ಹೋಗುವಂತ ನೇಮ ಇವರು ಇಡುತ್ತಾರೆ. ಅದಕ್ಕೆ ನೋಡ್ರಿ ಆ ದುಗ್ಗಳ ದೇವಿ ಅಲ್ಲೊಂದು ಆ ಸ್ಥಿತಿಯನ್ನ ಕಂಡಾಗ ಒಂದು ವಚನ ಬರೀತಾರೆ ನೋಡ್ರಿ. ಒಂದು ವಚನ ಎಂಥದ್ದು ಬರೀತಾರೆ ಅಂದ್ರೆ, ಬಂದುದ ನರಿದು ಬಳಸುಗಳು, ಬಂದು ಬಳಗವ ಮರೆಸುಗಳು, ಬಂದುದರಲ್ಲಿ ಪರಿಣಾಮಿಸುಗಳು, ಇಂಥ ದುಗ್ಗಳೆಯ ತಂದು ಧನ್ಯನಾದೆನು ರಾಮನಾಥ ಅಂತ ವಚನ ಬರೀತಾನ. ತಾಯಂದ್ರೆ ಅಂಥವಳು ನೀವು ಕೂಡ ತಾಯಂದ್ರೆ, ನಿಮ್ಮ ಮನೆಯವರು ಹೊಲಕ್ಕರ ಹೋಗ್ಲಿ, ಆಫೀಸ್ಕರ ಹೋಗ್ಲಿ, ಊರಿಗರ ಹೋಗ್ಲಿ, ನೌಕರಿಯರ ಮಾಡ್ಲಿ, ನೀವೇನ್ ಮಾಡ್ಬೇಕು, ನಿಮ್ಮ ಗಂಡ ಮನೆಗೆ ಬಂದ ಅಂದರೆ ಒಂದು ತೆಂಬಿಗೆ ನೀರನ್ನ ಕೈಕಾಲು ಮುಖ ತೊಕ್ಕೊಳಕ್ ಕೊಡ್ಬೇಕು. ಕೈಕಾಲು ಮುಖ ತೊಕ್ಕೊಂಡು ಕೂಡಲೇ ಒಂದು ಟೈವಲ್ ಕೊಡ್ಬೇಕು ಒರೆಸ್ಕೊಳಕ್. ಆಮೇಲೆ ಒಳಗ್ ಕರೆದು ಮನಿ ಹಾಕಬೇಕು. ಮನಿ ಮ್ಯಾಗ ಮನಿ ಹಾಕಿ, ಮನಿ ಮುಂದೊಂದು ಮನಿ ಹಾಕಿ, ತಾಟ್ ಎಟ್ಟು ರೊಟ್ಟಿ ಮುರಿದು ಪಲ್ಯ ಮುರಿದು ಕೂಡಲೇ ನೀವೇನ್ ಅನ್ಬೇಕ್ರಿ, ಏನ್ರಿ 1-2 ಲಗ್ನ ಬಂದಾವು, ಲಗ್ನದ ಆಯರಿ ಕೊಡ್ರಿ,
ಮೊಬೈಲ್ದಾಗ ಕರೆನ್ಸಿ ಕೊಡ್ರಿ, ಆಮೇಲೆ ಕರೆಂಟ್ ಬಿಲ್ ಬಂದೈತಿ ಒಂದಿಟ್ಟು ಬಿಲ್ ಕೊಡತ್ ನೀವು ಹಿಂಗೆ ಅನ್ಬೇಕು. ಇನ್ನ ಅವ ಬರ್ತಿರ್ತಾನ, ಕರೆಂಟ್ ಬಿಲ್ ಬಂದೈತಿ ನೋಡ ಅಂದ್ ಬಿಡ್ರಿ, ಶಾಕ್ ಹೊಡೆದು ಬಬಲೇಶ್ವರಕ್ಕೂ ಹೋಗ್ಬಿಡ್ತಾನ ಆ ಕಡೆ. 11ನೇದ್ದು ಲಗ್ನದ ಅಕ್ಕಿ ಕಟ್ಟು ಶಾಸ್ತ್ರ, 12ನೇದ್ದು ಲಗ್ನ ಪತ್ರಿಕೆ ಹಂಚುವ ಶಾಸ್ತ್ರ, 13ನೇದ್ದು ಬೀಗರನ್ನ ಎದುರುಗೊಳ್ಳುವ ಶಾಸ್ತ್ರ, 14ನೇದ್ದು ಮದಿಮಕ್ಕಳನ್ನ ಅವ್ರನ್ನ ಒಳಗೆ ಕರ್ಕೊಂಡು ಬರುವುದು ಶಾಸ್ತ್ರ, 15ನೇನು ಎಣ್ಣೆ ಹಚ್ಚುವುದು ಶಾಸ್ತ್ರ, 16ನೇದ್ದೇನು ಅರಿಶಿನ ಹಚ್ಚುವ ಶಾಸ್ತ್ರ, 17ನೇದ್ದೇನು ಸುರಿಗಿ ನೀರು ಹಾಕುವುದು ಶಾಸ್ತ್ರ, 18ನೇದ್ದೇನು ಅಕ್ಕಿ ಕಾಳು ಹಾಕುವುದು ಶಾಸ್ತ್ರ, 19ನೇದ್ದೇನು ಊಟ ಮಾಡುವ ಶಾಸ್ತ್ರ, 20ನೇದ್ದು ಆಯರಿ ಹಾಕು ಶಾಸ್ತ್ರ. ಆಯರ್ ತಂದ್ರೇನ್ರಿ ಮರ್ತು ಬಂದು ಸಹಿತ ನನ್ನ ಮಲ್ಲೇನ್ ಫೋನ್ ಪೇ ಮಾಡಾಕತ್ರಿ ಕೊಡ್ತಾನ ಅಪ್ಪವ್ರು ಹಿಕ್ಕತ್. ಹೌದು, ಇಷ್ಟು ಶಾಸ್ತ್ರ ಬರೀತಾರ ನೋಡು, ಇಷ್ಟು ಶಾಸ್ತ್ರ ಬರೀತಾರೆ. ಅದರೊಳಗೆ ಏನು ಬರೀತಾರಪ್ಪ ಅಂತಂದ್ರೆ ಈ ಪಂಚ ಕಳಸವನ್ನ ಹೂಡ್ತಾ ಇದ್ರು. ಆಗಿನ ಕಾಲಕ್ಕೆ ನೋಡುವ ಜಗದ್ಗುರುಗಳು ಬರ್ಬೇಕಾದ್ರೆ ಬಹಳ ಕಷ್ಟ ಇತ್ತು. ಈಗೇನು ಸರಳ ಇತ್ತು ಬಿಡ್ರಿ, ಮಣ್ಣೆ ಕರೆಸಿದ್ರಿ, ಸಾಕಷ್ಟು ಹಣ ನೀಡಿದ್ರಿ, ಸಾಕಷ್ಟು ಅವ್ರ ಅಪ್ಪವ್ರು ಹೇಳಿದ್ರು ಏನು ದ್ರಾಕ್ಷಿ ಏನು ಮನುಕ ಎಷ್ಟು ಕಾಳ ಕಡಿ ಕೊಟ್ರಂತ ನಿನ್ನೆ ನಮಗ ಅಪ್ಪವ್ರು ಶ್ರೀಶೈಲಪ್ಪವ್ರು ಫೋನ್ ಹಚ್ಚಿದ್ರು. ಇವತ್ತಿನ ದಿನಮಾನದೊಳಗೆ ಅವರು ಹೇಳಿದ್ರು ಒಂದೇ ಒಂದು ಪುರಾಣ ಅಲ್ಲಿ ಹಚ್ಚಿಲ್ಲ, ಏನೂ ಹಚ್ಚಿಲ್ಲ ಅಂದ್ರೂ ಸಹಿತ ಆವತ್ತಿನ ದಿವಸ ಶ್ರೀಶೈಲ ಜಗತ್ತುಗಳು ಏನು ಹೇಳಿದ್ರು ಗೊತ್ತಂದ್ರೆ ನಿಮ್ಮೂರ ಬಗ್ಗೆ ನೋಡಿ. ಎಲ್ಲಾ ಕಡೆ ಕುಂಭಗಳನ್ನು ನಾವು ನೋಡಿದ್ದೇವೆ, ಎಲ್ಲಾ ಕಡೆ ಅಲ್ಲಿ ನೋಡಬೇಕಲ್ಲಿರ್ತಕ್ಕಂಥ ಪಲ್ಲಕ್ಕಿ ಹೊರವರನ್ನು ನೋಡಿದ್ದೇವೆ. ಆದ್ರೆ ನಿಡೋಣಿ ಒಳಗೆ ವಿಶೇಷ ಬಾಳ ಅಂತ ಹೇಳಿದ್ರು. ಎಷ್ಟೊಂದು ಕುಂಭ, ಎಷ್ಟೊಂದು ಟಪಿಗೆ ಹಾಕೊಂಡಂತ ಯುವಕರು, ನಾನು 1 ಕಿಲೋಮೀಟರ್ ನನ್ನ ಹೊತ್ತು ಅವರು ಅಡ್ಡಾಡಿದ ಸಹಿತ ಅಲ್ಲಿ ನೆಲನೇ ಕಾಣಲಿಲ್ಲ, ಕುಂಭ ಟೆಪ್ಪಿಗೆಯ ಜನನೇ ಕಂಡರು ಅಂತ ಭಕ್ತಿಯ ಜನ ನಿಡೋಣಿ ಗ್ರಾಮಗಳು. ನಡವಣಿಯಲ್ಲಿ ನಿಜವಾದ ದೊಡ್ಡ ಶಕ್ತಿ ಏನಂತ ಅಂದ್ರೆ, ಯಾಕಂದ್ರೆ ಇದು ಮಣ್ಣಿನ ಗುಣ, ಈ ಮಣ್ಣಿನ ಪುಣ್ಯನೇ ಅಂಥದ್ದದ. ಈ ಮಣ್ಣಿನಲ್ಲಿ ಮಹಾತ್ಮರು ಸಾಕಷ್ಟು ಶರಣ ಆಗಿ ಹೋಗ್ಯಾರ. ಅವಾಗ ಅವ್ರು ಏನಂತಾರೆ, ಜಗತ್ತುಗುರುಗಳು 5 ಮಂದಿ ಬರ್ಲಿಕ್ಕೆ ನಮಗೆ ಆಗುದಿಲ್ಲಪ್ಪ, ನೀವೇನು ಮಾಡ್ರಿ 5 ಪಂಚ ಕಳಸವನ್ನ ಹೂಡ್ರಿ. 5 ಕಳಸವನ್ನು ಹೂಡಿ ಒಂದೊಂದಕ್ಕೆ ಒಂದೊಂದು ಜಂಪರ್ ಪೀಸನ್ನು ಹಾಕಿ, ಬಿಳಿದು ಹಸಿರು ಕೆಂಪ ನೀಲಿ ಇವನ್ನೆಲ್ಲ ಹಾಕಿ ನೀವೇನು ಮಾಡಬೇಕು, ಅವತ್ತ ಒಬ್ಬ ಜಂಗಮ ಮೂರ್ತಿಯನ್ನ ಕರ್ಕೊಂಡು ಆ ಸೂತ್ರವನ್ನ ಅಲ್ಲಿ ಕಟ್ಟಿ ಮದಿಮಕ್ಕಳ ಕೈಯಲ್ಲಿ ಕೊಟ್ಟು ಅಲ್ಲಿ ಬ್ರಹ್ಮಗಂಟವನ್ನ ಹಾಕಿ ಆ ಜೀವನ ಪರ್ಯಂತರ 7 ಜನ್ಮದಲ್ಲಿ ನೀವು ಸತಿಪತಿಗಳಾಗಿ ಇರಬೇಕನ್ನುವಂತ ಸೂತ್ರವನ್ನ ಮಾಡಿ, ಅವರು ಒಂದೊಂದು ಸೂತ್ರಕ್ಕೆ ಒಂದೊಂದು ಪೀಠಕ್ಕೆ ಒಂದೊಂದು ಬಣ್ಣ ಕೊಟ್ಟರು ನೋಡಿ. ಯಾವ ಬಣ್ಣ ಅನ್ನೋದು ನಮ್ಮ ಗವಾಯಿಗಳು ಹಾಡ್ತಾರ ನೋಡಿ. 5 ಎಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ, 5 ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆನು ಬರಮ್ಮ. ರಂಭಾಪುರೇಶನ ನಿಮ್ಮ ಕೈಯಲ್ಲಿರೋ ಹಸಿರು ಬಳೆಯಮ್ಮ, ಹಸಿರೇ ಉಸಿರಾಗಿ ನೀನು ಹೆಣ್ಣಾಗಿ ಬಾಳಬೇಕಮ್ಮ ತಂಗಿ, ಬಾಳಬೇಕಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾಬಾನೂರ ಬಸವನೂರ ಕೈ ಕೈ ದೋಳ್ಗೈ ಪಂಚಂ ಪಗಡಂ ಎದಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಮಕ್ಕಳಾಟವಮ್ಮ. 5 ಅಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ, 5 ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದನು ಬರಮ್ಮ. ರಂಭಾಪುರೇಶನ ನಿಮ್ಮ ಕೈಯಲ್ಲಿರೋ ಹಸಿರು ಬಳೆಯಮ್ಮ, ಹಸಿರೇ ಉಸಿರಾಗಿ ನೀನು ಹೆಣ್ಣಾಗಿ ಬಾಳಬೇಕಮ್ಮ ತಂಗಿ, ಬಾಳಬೇಕಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾಬಾನೂರ ಬಸವನೂರ ಕೈ ಕೈ ದೋಳ್ಗೈ ಪಂಚಂ ಪಗಡಂ ಎದಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಮಕ್ಕಳಾಟವಮ್ಮ.
ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿರು ಕುಂಕುಮ ನೋಡಮ್ಮ. ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿರು ಕುಂಕುಮ ನೋಡಮ್ಮ. ಅದಕ್ಕ ಮುತ್ತೈದಿ ಎಂದು ನಿನಗ ಹರಸಿ ಕಳಿಸದಮ್ಮ. ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿರು ಕುಂಕುಮ ನೋಡಮ್ಮ. ಅದಕ್ಕ ಮುತ್ತೈದಿ ಎಂದು ನಿನಗ ಹರಸಿ ಕಳಿಸದಮ್ಮ. ಮುತ್ತೈದಿ ಪಡೆದು ಲಿಂಗ ಪೀಠಕ ನೀನ ನೆನೆಯಮ್ಮ. ಮುತ್ತೈದಿ ಪಡೆದು ಲಿಂಗ ಪೀಠಕ ನೀನ ನೆನೆಯಮ್ಮ. ಜಗದ್ಗುರುಗಳ ಪ್ರೀತಿಯ ಮಗಳು, ಜಗದ್ಗುರುಗಳ ಪ್ರೀತಿಯ ಮಗಳು ಆಗಿ ಬಾಳಮ್ಮ. ತಂಗಿ ಆಗಿ ಬಾಳಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾಬನೂರ ಬಸವನೂರ ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಎದಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ. ಇದು ಮಕ್ಕಳಾಟವಮ್ಮ, ಇದು ಹುಡುಗರಾಟವಮ್ಮ. ಕೇದಾರ ಗುರುತು ನೀಲಿಯ ಬಣ್ಣ ಇರುವುದು ನೋಡಮ್ಮ. ಕೇದಾರ ಗುರುತು ನೀಲಿಯ ಬಣ್ಣ ಇರುವುದು ನೋಡಮ್ಮ. ನಿಮ್ಮ ಕೊರಳಲ್ಲಿ ಕರಿಮಣಿ ಇರುವುದು ಕೇದಾರ ಗುರುತಮ್ಮ. ಕೇದಾರ ಗುರುತು ನೀಲಿಯ ಬಣ್ಣ ಇರುವುದು ನೋಡಮ್ಮ. ನಿಮ್ಮ ಕೊರಳಲ್ಲಿ ಕರಿಮಣಿ ಇರುವುದು ಕೇದಾರ ಗುರುತಮ್ಮ. ಅದನ್ನು ಕಳೆದರೆ ಜಗದಲ್ಲಿ ನಿನಗೆ ಮಾನ ಇಲ್ಲಮ್ಮ. ಅದನ್ನು ಕಳೆದರೆ ಜಗದಲ್ಲಿ ನಿನಗೆ ಮಾನ ಇಲ್ಲಮ್ಮ. ಮುತ್ತೈದಿ ತನಕ್ಕೆ ಕಪ್ಪ ಚುಕ್ಕಿಯ, ಮುತ್ತೈದಿ ತನಕ್ಕೆ ಕಪ್ಪ ಚುಕ್ಕಿಯ ಬರಬಾರ್ದು ನೋಡಮ್ಮ. ತಂಗಿ ಬರಬಾರ್ದು ನೋಡಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾವನೂರ ಬಸವನೂರ ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಎದಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ. ಇದು ಮಕ್ಕಳಾಟವಮ್ಮ, ಇದು ಹುಡುಗರಾಟವಮ್ಮ. ಶ್ರೀಶೈಲ ಗುರುತು ಬಿಳಿಯ ಬಣ್ಣ ಇರುವುದು ನೋಡಮ್ಮ. ಶ್ರೀಶೈಲ ಗುರುತು ಬಿಳಿಯ ಬಣ್ಣ ಇರುವುದು ನೋಡಮ್ಮ. ನಿಮ್ಮ ಕಾಲಲ್ಲಿ ಕಾಲುಂಗುರಿರುವುದು ಶ್ರೀಶೈಲ ಗುರುತಮ್ಮ. ಶ್ರೀಶೈಲ ಗುರುತು ಬಿಳಿಯ ಬಣ್ಣ ಇರುವುದು ನೋಡಮ್ಮ. ನಿಮ್ಮ ಕಾಲಲ್ಲಿ ಕಾಲುಂಗುರಿರುವುದು ಶ್ರೀಶೈಲ ಗುರುತಮ್ಮ. ಕಾಶಿಯ ಗುರುತು ನಿಮ್ಮ ಕೈಯಲ್ಲಿರೋ ಕಂಕಣ ಹಳದಿಯಮ್ಮ. ಕಾಶಿಯ ಗುರುತು ನಿಮ್ಮ ಕೈಯಲ್ಲಿರೋ ಕಂಕಣ ಹಳದಿಯಮ್ಮ. ಪಂಚಾಚಾರ್ಯರ ಪೀಠಕ ನೀನು, ಪಂಚಾಚಾರ್ಯರ ಪೀಠಕ ನೀನು ನಮಿಸಬೇಕಮ್ಮ. ತಂಗಿ ಬಾಗಬೇಕಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾವನೂರ ಬಸವನೂರ ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಎದಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ. ಇದು ಮಕ್ಕಳಾಟವಮ್ಮ, ಇದು ಹುಡುಗರಾಟವಮ್ಮ. ಇದು ಮಕ್ಕಳಾಟವಮ್ಮ, ಇದು ಹುಡುಗರಾಟವಮ್ಮ. ಜೋರಾಗಿ ಚಪ್ಪಾಳೆ ತಟ್ಟಿದ್ದಾರೆ. ಆವತ್ತಿನ ದಿವಸ ಮದುಮಗಳು ಮಾಸಾಳ ಗ್ರಾಮದಿಂದ 25 ಎತ್ತಿನ ಬಂಡಿಯಲ್ಲಿ 10 ಎತ್ತಿನ ಬಂಡಿಯನ್ನ ಜನ ಕೂಡಿ ಸುಮಾರು ಆಗಿನ ಕಾಲಕ್ಕೆ ಅಲ್ಲಿ 200 ವರ್ಷದಿಂದ ಅರಳಗುಂಡಿಗೆ ಬರುತ್ತಾರೆ. ಎಷ್ಟು ಶೃಂಗಾರ ಆಗಿನ ಕಾಲಕ್ಕೆ ಎತ್ತಿನ ಗಾಡಿಯನ್ನು ತೊಳಿತಾ ಇದ್ದರು.
ಅದಕ್ಕೆ ವಕಾರನ್ನು ಹಾಕ್ತಾ ಇದ್ದರು. ಎತ್ತಿನ ಮೈಯನ್ನು ತೊಳೆದ ಜೂಲ ಗೊಂಡೆ ನೋಡಿ ಎಷ್ಟು ಶೃಂಗಾರ. ನಾ ಮುಂದ ನೀ ಮುಂದ ತಿಳ್ಕೊಂಡು ಮದುಮಗಳನ್ನು ಕರ್ಕೊಂಡು ಎಲ್ಲಿಗೆ ಬರ್ತಾರ್ರಿ? ಅರಳಗುಂಡಿಗೆ ಬರ್ತಾರೆ. ಅರಳಗುಂಡಿಗೆ ನೋಡಿ ಅಲ್ಲಿರ್ತಕ್ಕಂಥ ಹನುಮಂತೇವ್ರ ಗುಡಿ. ಪ್ರತಿಯೊಂದು ಊರೊಳಗೆ ಹನುಮಂತ ದೇವ್ರ ಗುಡಿ ಇರ್ತಾವ. ಪ್ರತಿಯೊಂದು ಗುಡಿ ಊರೊಳಗೆ ಹನುಮಂತ ದೇವ್ರ ಗುಡಿಗೆ ಯಾಕೆ ಅಲ್ಲಿ ಇರ್ತಾವು? ಹನುಮಂತೇವರಿಗೆ ನಮಸ್ಕಾರ ಮಾಡಿ ಮದಿಮಗಳಲ್ಲಿ ಎಣ್ಣೆ ದೀಪ ಹಚ್ಚಿ ಇದರಗೊಂಡು ಯಾಕೆ ಅಲ್ಲಿ ಊರೊಳಗೆ ಕರ್ಕೋಬೇಕಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅದ ಹನುಮಂತ ದೇವರಲ್ಲಿ. ನೋಡಿ ಸೀತಾದೇವಿಯನ್ನ ರಾವಣ ನೋಡಿ ಎಲ್ಲಿಗೆ ಒಯ್ತಾನ್ರಿ? ಲಂಕಾಪಟ್ಟಣಕ್ಕೆ ಒಯ್ತಾರ. ನನ್ನ ಗುರುವಿನ ಹೆಂಡತಿ ಸೀತಾದೇವಿಯನ್ನ ಒಯ್ದಲ್ಲ ರಾವಣ ಅಂತ ತಿಳ್ಕೊಂಡು ಏನ್ ಮಾಡ್ತಾನ್ರಿ? ಸಮುದ್ರದಾಗ ಒಂದು ಸೇತುವೆ ಕಟ್ಟಾಕತ್ತಾನ. ಸೇತುವೆ ಕಟ್ಟುವಂತ ಸಂದರ್ಭದೊಳಗೆ ರಾವಣ ಶನಿ ದೇವನ ಹಚ್ತಾನ. ಶನಿ ಬ್ಯಾರೆ, ಹನುಮಪ್ಪ ಬ್ಯಾರೆ. ಶನಿ ಹೋಗಿ ಅವನ ಕಲ್ಲು ಒಗಿಲಾರ್ದಂಗ, ಅದೆಲ್ಲ ಕೂಲ್ ಆಗಲಾರ್ದಂಗ, ಸೇತುವೆ ಆಗಲಾರ್ದಂಗ ಕಡಿಸ್ಬೇಕಂದ ಕೂಡಲೇ ಆಯ್ತ ತಿಳ್ಕೊಂಡು ಶನಿ ಬರ್ತೈತ್ರಿ. ಹನುಮಂತೇವರ ದೊಡ್ಡ ದೊಡ್ಡ ಕಲ್ಲು ಒಗಿತಿರ್ತಾನ. ರಾಮ ಅಂತ ಒಗ್ಯಾವ, ಅದು ಹೋಗಿ ಕೂತು ಬಿಡ್ತಿರ್. ಅವಾಗಿದು ಶನಿ ದೇವ ಬಂದ, ನಿನ್ನ ಕಾಡಾಕ ಬಂದೀನಿ, ರಾವಣ ಹಚ್ಕೊಟ್ಟಾನ. ಯಾಕಾಗೋಲ್ದಕ್ಕಪ್ಪ ಕಾಡು? ಈಗ ಅಂತಿರ್ತಾರೆ ನೋಡಿ 7.5 ಶನಿ, 3 ತಿಂಗಳ 6 ತಿಂಗಳು ನಿಮ್ಗೆ ಕಾಡ್ತಾ ಇತ್ತು ಪಂಚಾಂಗದಾರ ಹೇಳ್ತಿರ್ತಾರಲ್ರಿ. ಅವಾಗ ಶನಿ ಕೇಳ್ತಾನೆ ಹನುಮಂತೇವ್ರ, ನೀ ಎಲ್ಲಿ ಕುಂಡತಿಯಪ್ಪ ನನ್ನ ದೇಹದೊಳಗೆ? ಈಗ ನೋಡಿ ಕೆಲವೊಬ್ಬರಿಗೆ ಕೈ ಒಳಗೆ ಕೈ ಹೊಡಿತಿರ್ತ ಅಂತಾರ, ಕಾಲು ಹೊಡಿತಿರ್ತ ಅಂತಾರ, ತಲೆ ಹೊಡಿತಿರ್ತ ಅಂತಾರ. ಆ ಶನಿ ಅಲ್ಲಿ ಕೂತು ಬಿಟ್ಟಿರ್ತದ 3 ತಿಂಗಳ 6 ತಿಂಗಳ. ಇನ್ನೊಂದು 5 ನಿಮಿಷ ಕೂಡಿಸ್ರಿ, ಇನ್ನೊಂದು 5 ನಿಮಿಷ ಕೂಡಿಸಲಿ, ಒಳ್ಳೆ ಕುರ್ಚಿ ಮ್ಯಾಗ ಕೂಡಿಸ್ರಿ. ಆ ಸಂದರ್ಭ ಆಕೆ ಮದುವೆ ಕರ್ಕೊಂಬರ್ಬೇಕಲ್ರಿ ಹನುಮಂತರ ಗುಡಿಯಿಂದ. ನೀವು ಹನುಮಂತರಿಗಲ್ರಿ, ಅಲ್ಲೇ ಕೂಡಿಸ್ರಿ, ನಾ ಆಮೇಲೆ ಕರಿತೀರಿ. ಅಲ್ಲೇ ಕೂಡ್ರಿ, ಜೋರಾಗಿ ಚಪ್ಪಾಳೆ ತಟ್ರಿ. ಮದುಮಕ್ಳು ಎಷ್ಟು ಚಂದ ಆಗ್ಯಾರ ನೋಡಿ, ಭಾಳ ಚಂದ. ನಾವೆಲ್ಲಿ ಕಳಸಿ ಮೇಲೆ ಒಂದು ಇದು ಹಾಕಿ ಮಾಡ್ತಾರಂತ ಮಾಡಿದ್ದೀವಿ. ಭಾಳ ಅಕ್ಕನ ಬಳಗದವ್ರು ಭಾಳ ಚೆನ್ನಾಗಿ, ಯಾಕಂದ್ರೆ ಪ್ರತಿ ವರ್ಷ ಪದ್ಧತಿ ನಿಮಗೆಲ್ಲ ನಾನು ಅನ್ಬೇಕಂತ ಮಾಡಿದ್ದೆ. ಆದರೂ ಕೂಡ ಅಲ್ಲಾದ್ರೆ ಇವತ್ತೆಲ್ಲ ಮದುಮಕ್ಕಳನ್ನು ಜೋರಾಗಿ ಕರ್ಕೊಂಡು ಬಂದಿರಲ್ಲ ತಾಯಂದ್ರೆ, ನಿಮಗೆ ನಾವು ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ಇದು ಪದ್ಧತಿ ಅದ, ಇದು ಪುರಾಣ ಪ್ರವಚನ ಅಧ್ಯಾತ್ಮ ಶಾಸ್ತ್ರ ಅದರೊಳಗೆ ಬಂದಿರತಕ್ಕಂಥದ್ದು. ಅದನ್ನ ರೂಢಿಸಿಕೊಂಡು ಹೋಗಿಬಿಟ್ಟೇವಂದ್ರೆ ನಮ್ಮ ಜನ್ಮ ಪಾವನ ಆಗ್ತದೆ. ಹನುಮಂತ ದೇವರಿಗೆ ನೋಡಿ ಶನಿ ಏನು ಕೇಳ್ತಾನೆ? ನಿನ್ನ ತಲೆ ಮ್ಯಾಗ ಕುಂಡಿರ್ತಾನೆ, ತಲೆ ಮ್ಯಾಲ ಕುಂಡಿರ್ತಾನೆ ಅಂದಾಗ ಕುಂಡ್ರು ಅಂದ. ಶನಿ ಹೋಗಿ ತಲೆ ಮ್ಯಾಗ ಕೂತನ್ರಿ, ಇವ ದೊಡ್ಡ ಕಲ್ಲು ತಗೊಂಡು ರಪ್ಪತ್ತು ಇಟ್ಕೊಳಕತ್ತದ. 3 ಕಲ್ಲಿಗೆ ಶನಿ ಅಂದ, ಸತ್ನಪ್ಪ ಅಂದ. ನಾವು ಅಲ್ಲಪ್ಪ ನಿನ್ನ ತಲೆ ಮೇಲೆ ಅಂದ. ಶನಿ ನಿನ್ನ ತಲೆ ಮೇಲೆ ಎಲ್ಲ ಅಂದ. ಅವಾಗ ಹನುಮಂತೇವ್ರು ಅಂತಾನ, ನನಗಷ್ಟೇ ಅಲ್ಲ ಮಗನ, ಇನ್ನು ಮುಂದೆ ಯಾರಾದರೂ ಮದುಮಕ್ಕಳು ಲಗ್ನ ಆದವರು ಶನಿ ಅಲ್ಲಿ ಕಾಟ ಐತಂದವರು ಅವರು ಬಂದು ನನಗೆ ಉಪ್ಪು ಹಾಕಿ ಒಂದು ಎಣ್ಣೆ ಬತ್ತಿ ಹಚ್ಚಿ ಅಲ್ಲಿ ನನ್ನ ಗುಡಿಯಾಗೇನು ಬೆಳಕ ಮಾಡಿ ಹೋಗ್ತಾರಲ್ಲ, ಅವ್ರಿಗೆ ಒಟ್ಟ ಕಾಡಂಗಿಲ್ಲ ಅಂದ್ರೆ ನೀನು ಬಿಡ್ತೀನಿ, ಇಲ್ಲ ಅಂದ್ರೆ ಕಲ್ಲು ಹೇರಿ ಸಾಯಿ ಹೊಡಿತೀನಿ ಅಂದ ಕೂಡಲೇ ಇಲ್ಲಪ್ಪ ನಾ ಅವ್ರಿಗೆ ಕಾಡಂಗಿಲ್ಲ ಅಂತ ಕಡೆಕಾಯಿ ಹೋಗ್ತಾನೆ ದರ್ಶನ. ಅದಕ್ಕೆ ಶನಿವಾರಕ್ಕೊಮ್ಮೆ ಹನುಮಪ್ಪಗೆ ಯಾಕೆ ದೀಪ ಹಚ್ಚಬೇಕು? ಉಪ್ಪತ್ರ ಹೋಗಬೇಕಾದ್ರೆ ಉಪ್ಪು ಹಾಕಬೇಕು, ಹೌದಲ್ಲಿ? ಇವೆಲ್ಲ ಸೂತ್ರಗಳನ್ನು ಬರೀತಾರೆ. ಅವಾಗ ನೋಡಿ ಅರಳಗುಂಡಿಗೆ ಬಂದವ್ರಿ. ಅರಳಗುಂಡಿಗೆ ಅಲ್ಲಿ ಬರ್ತಾರೆ. ಆಗಿನ ಕಾಲಕ್ಕೆ ಮತ್ತ ಸೋಬಾನ್ ಪದ ಆ ಪದ ಈ ಪದ ಹಾಡ್ಕೋತ ತರಬೇಕಲ್ರಿ ಮದುಮಕ್ಕಳು. ಕರ್ಸಕ್ರಿ ಕೊಟ್ಟು ಅದು ಕೊಟ್ಟು ಇದೆಲ್ಲ ಆಗಿನ ಕಾಲಕ್ಕೆ ಒಂದೆರಡು ಪಾಪ ಗಂಡ ಹೆಂಡತಿ ನೋಡಿ ಇಬ್ಬರ ಇದ್ರು ಅತ್ತವ್ರು. ಆ ಹಾಡ್ಕೊಂಡು ಮದುಮಕ್ಕಳನ್ನ ಕರ್ಕೊಂಡು ಎಂತವ್ರು ಅಂದ್ರೆ ಹೆಸರು, ಒಬ್ಬರ ಹೆಸರು ಗೌರಮ್ಮ ಮತ್ರಿ, ಗಂಡ ಹೆಸರು ಮಲ್ಲಯ್ಯ. ಮತ್ತೆ ಇಲ್ಲಿ ಯಾರು ಅದಾರನ್ರಿ? ಇಲ್ಲ ಹಾ ಹೇಳ. ಮತ್ ನನ್ನ ಹೆಸರು ಯಾಕೆ ಹೇಳಿದಪ್ಪ? ಆಕಿ ಗೌರಮ್ಮ ಏನ್ ಮಾಡಾಕ್ರಿ? ಸೋಮನ ಪದ ಹಾಡಾಕ್ರಿ. ನೀವು ಗಂಡ ಐತಿ ಅಂದ್ರೆ ಎಲ್ಲ ಇವರು ಗೊತ್ತಾಗಲ್ಲ ನೋಡಿ, ಪುರಾಣದಾಗೂ ಬರ್ದಾರ. ನಮ್ಮ ಮನೆ ಗೊತ್ತಲ್ಲ ಹೆಂಡತಿ ಹೆಸರು ಗೌರಮ್ಮ ಬರ್ತಾರ್ರಿ, ಅಕ್ಕನ ಮಾಡೋದು ಇಲ್ಲತ್ತಾರ ನೋಡಿ, ನೋಡೇ ಇಲ್ಲ ಅವ್ರು. ಬಂದಾಳನ್ರಿ ಗೌರಮ್ಮ. ಹಾ ನೋಡ್ಬೇಕಲ್ಲಿ ಇರ್ತಕ್ಕಂಥ ಆಕಿ ಏನ್ ಮಾಡಿಬಿಟ್ಟಾಡ ಅವತ್ತ ಆ ನುಚ್ಚ. ಇವಾಗಿನ ಕಾಲಕ್ಕೆ ನುಚ್ಚ ಮಾಡಿಲ್ಲ, ಒಡೆದು ಮಾಡಿದ ಜೋಳದ ನುಚ್ಚ. ನುಚ್ಚನ್ಯಾಗ ಒಂದಿಟ್ಟು ಪುಂಡಿ ಪಲ್ಯದ ಕಾಳು ಅವನೇನೋ ಒಗದು ಹೋಗ್ಬಿಟ್ಟ. ನುಚ್ಚನಾಗಲಿ ಪುಂಡಿ ಪಲ್ಯ ಹಿಂಗ ರುಬ್ಬಬೇಕು ಅನ್ನೋದ್ರಾಗ ಅವ್ರು ಅರಳುಕೊಂಡಿಗೆ ಅವ್ರು ಬೀಗ್ರ ಗೌರವ ಬರೇ ಮನ್ಯಾಗ ಸಂಸಾರದಾಗ ಕುಣಿದ ಬಾ ಬೀಗರು ಬಂದು ಕೂತಾರ ಭಾಳ ದಿವಸ ಸೋಬಾನ ಪದ ಹಾಡು ಬಾ ಅಂದ ಕೂಡಲೇ ಆಯ್ತು ತಿಳ್ಕೊಂಡ ನುಚ್ಚನ ಗಡಿಗೆ ಹಂಗ ಬಿಟ್ಟು ಹೋಗಿಬಿಟ್ಟಾಡ್ರಿ. ಹಿಂದೆ ಮೊದಲ ಇವ ಪುರ್ವಂತ ಆಡಾವ್ರಿ. ಇವ ಅಗದಿ ಕಡ್ಗ ತಗೊಂಡು ಕಾಸಿ ಕಟ್ಕೊಂಡು ಇವ ಹೋದ. ಇವನು ನೋಡಿದ ಕೂಡಲೇ ಗೌರವ ನೆನಪಾತ್. ನುಚ್ಚಿನ ಗಡಿಗೆ ಹಂಗ ಇಟ್ಟು ಬಂದು ನೀವು ತಳಗಿಟ್ಟು ಬಂದು ಏನು ಹೊತ್ತೈತು ಏನು ಮಾಡಿದ್ದಂತ ಹಾಡ್ದಾಗ ಕೇಳಿದ್ವಿ. ಒಲಿ ಮ್ಯಾಗ ನುಚ್ಚಿಟ್ಟು ಸೋಬನ ಕಣ್ಣ ಬಂದೆ ಅಂದ್ರೆ
ತಗದಿಟ್ಟ ಬಂದು ಹಂಗ ಬಂದು ಸೋ ಮಾಡಿದಕ್ಕೆ ಅವ್ರು. ಇವ ಮಲ್ಲಯ್ಯ ಅನ್ನತ್ತ ನಾರ ಯಾಕೆ ಹಂಗ ಹೇಳಿ ನಾನು ಒಡಪಿನಾಗ ಅನ್ಬೇಕಂದಟ್ಟು ಆಹಾರ ವೀರ ಅಂದ. ಮತ್ ನೀವು ಕಡೆಯೊಂದಿಗಿದ್ರಿ ಮತ್ತೆ ಮಲ್ಲಯ್ಯ ಆಹಾರ ವೀರ ನುಚ್ಚಿನಿಂದಲೇ ನೋಡಿ ಹುಟ್ಟಿನಿಂದಲೇ ನುಚ್ಚಿನ ಗಂಟು ಬಡದು ಈ ಬುತ್ತಿ ಪಟ್ಟ ಬಡದು ತಳಗೆಟ್ಟು ಬಂದ ಮೇಲೆ ಕಡೆ ಅನ್ನೋದು. ಅವ್ರೊಂದು ಗೊತ್ತು ಏನಪ್ಪ ಹಾಡ ಏನ. ಮತ್ತು ಇನ್ನೊಮ್ಮೆ ಏನಾಗೈತ್ರಿ, ಅವ್ರ ಅಪ್ಪ ಉಡಿಸಿದ ಗೌರಮ್ಮನ ಅಪ್ಪ ಉಡಿಸಿದ್ನತ್ರಿ ಪಪ್ಪಳ ಹಂಚಿನ ಸೀರತ್ ನೋಡೋ. ಅದು ಒಣಕಂಗಿಲ್ಲ ನೋಡಿ, ನೀರ ಹಾಕಂಗಿಲ್ಲ, ಶಿವರಾತ್ರಿ ಸುತ್ತಮುತ್ತ ಎಲ್ಲ ಹಾಕಿರ್ತಿಲ್ಲ ಅಂತ ಸೀರಿ. ಅದು ಮತ್ತೆ ಹಂಗ ಶೋಭನ ಪದ ಹಾಡಕ್ ಹೊತ್ತು ಹೋಗ್ಯಾಡ್ರಿ. ಅಪ್ಪ ಉಡಿಸಿದ ಪಪ್ಪಳಂಚಿನ ಸೀರಿ ನೆಪ್ಪೋಗಿ ಜಂಪಿಗೆ ಹಾಕಿ ಹಂಗ ಬಂದೆ, ನೆಪ್ಪಿಲೆ ತೆಗೆದಿಟ್ಟ ಬಂದು ಹಂಗ ಬಂದ ಸೋ ಮಾಡ. ಮಲ್ಲೈ ಮುತ್ತೆ ಅಂದ, ಅಪ್ಪ ಉಡಿಸಿದ ಪಪ್ಪಳಂಚಿನ ಸೀರಿ ನೆಪ್ಪೋಗಿ ಜಂಪಿಗೆ ಹಾಕಿ ಬಂದೆ ಅಂದಲೇ ಜುಪ್ಪುರ್ ನೆತ್ತಿ ಅವಳಿ ಅಂತ. ಮಂದಿ ಅಂದ್ರು ಏನು ಹಾಡು ಮರ, ನಿಮ್ಮ ಅಪ್ಪ ಉಡಿಸಿದ ಪಪ್ಪಳಂಚಿನ ಸೀರಿ ನೆಪ್ಪಿಲೆ ಸಂದುಕದಾಗ ಇಟ್ಟು ಬಂದ್ರಿ ಕಡೆ ಅಂದ. ನೋಡಿ ಎಷ್ಟು ಆಗಿನ ಕಾಲಕ್ಕೆ ಮತ್ತೆ ಇವೆಲ್ಲ ಹಾಡ್ತಿರಲ್ಲ ನೈಯನ್ನೇ. ಈಗ ಕೂಡ ಮೊನ್ನೆ ಒಂದು ಮುದುಕಿ ಬಹಳ ಚಂದ, ಆಹೋ ನೈಯನ್ನೇ ನೈಯನ್ನೇ ಯಾವ ದೇವರಿಗೆಣ್ಣೆ ನಮ್ಮ ಮನಿ ದೇವರಿಗೆಣ್ಣೆ ನೈಯನ್ನೇ ನೈಯನ್ನೇ ಅತಿ ಹಾಳ ಐದೇಶೆ ಮಾವಾದ ಪರದೇಶೆ ಮನಿ ಮಂದೆಲ್ಲ ಬಿಕನಾಸಿ ನೈಯನ್ನೇ ನೈಯನ್ನೇ. ನಾಂದ ಏನು ನೋಡಿ, ಊರ ಮುಂದಿನ ತೋಟ ತಂಬಾಕಿನ ಬಲುಕಾಟ, ಊರ ಮುಂದಿನ ತೋಟ ತಂಬಾಕಿನ ಬಲುಕಾಟ, ಮದುಮಗಳಗಳ ಕಲುಗೂಟ ನೈಯನ್ನೇ ನೈಯನ್ನೇ. ನೋಡ್ರಿ ಮುದುಕಿ ಹಾಡ್ತಿದ್ರು, ಮುಂದೆ ಕೇಳಬಾರ್ದು. ಬಂದರ ಹಾರೋಗ್ಲಿ ಮಾಸಿಂಗ ಬಿಚ್ಚೋಗ್ಲಿ, ಈ ಹಾಡ ಕೇಳಿದವ್ರು ಕಿವಿ ಹೋಗ್ಲಿ ನೈಯನ್ನೇ ನೈಯ. ಮುದುಕಿ ಲೆಕ್ಕದ ಸಾಂಗುಗಳೆಲ್ಲ ಹೋಗಿದ್ದು ಎಷ್ಟು ನೋಡಿ. ಅಂತ ಒಂದು ವೈಭವ ತಾಯಿದ್ರೆ ಅಲ್ಲಿ ಉತ್ತರ ಕರ್ನಾಟಕದ ಈ ಜನಪದಗಳ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಆ ಮಹಾತಾಯಿಯನ್ನ ಮನೆಗೆ ಅರಳಗುಂಡಿಗೆ ಬೀಗರ ಮನೆಗೆ ಪ್ರವೇಶ ಮಾಡಿಸ್ತಾರೆ. ಪ್ರವೇಶ ಮಾಡಿದ ಕೂಡಲೇ ನೋಡಿ ಪಳಿ ಹಾಕ್ತಾರ, ಮನಿ ಹಾಕ್ತಾರ, ಹಂಡೆ ನೀರು ಕಾಸಿರ್ತಾರ, ಅರಿಶಿನ ತಂದಿಟ್ಟಿರ್ತಾರೆ. ಅರಿಶಿನ ಅಂದ್ರೆ ಏನಪ್ಪ, ಇದು ಚಂದಕ್ಕಲ್ಲ, ಇದು ಸಂಸಾರದ ರಾಡಪ್ಪ ಶರಣ ಅಂತ ಗುರುಗಳು ಹೇಳ್ತಿದ್ರ. ಅಕ್ಕಿ ಕಾಳ ಅಂದ್ರೆ ಏನಪ್ಪಾ, ಅಕ್ಕಿ ನಿನಗ ಕಾಳ, ಹೌದಲ್ರಿ? ಅಕ್ಕಿ ಕಾಳ, ಅಕ್ಕಿನ ಜೋಪಾನ ಮಾಡುವಂತಹದ್ದು ನಿನ್ನ ಭವಿಷ್ಯ. ಇನ್ನು ನೂಲು ಸುತ್ತ ಹಾಕ್ತಾರ, ಇದು ಬಂಧನ. ಯಾಕ್ರ ಇದು ನೂಲು ಸುತ್ತ ಹಾಕ್ತಾರ, ಅದು ಒಳಗೆ ಹೆಂಗ ಜೇಲ್ನಾಗ ಬಿದ್ದಂಗ ಹತ್ತದ. ಕೆಲವೊಂದು ಕಡೆ ಸುತ್ತಿರ್ತಾರ ನೋಡಿ, 5 ಸುತ್ತ 4 ಸುತ್ತ ಹಿಂಗ. ಅದು ನೂಲ್ ಅಂದ್ರೆ ಏನಪ್ಪಾ, ನಿನಗ ನೋವು ಕೊಡ್ತಕ್ಕಂತ ಅದು ಬಂಧನ, ಅದು ಕಟಂಜನ, ಅದರೊಳಗೆ ನೀನು ಪಾರಾಗಬೇಕು ಅನ್ನುವಂಥ ಸೂತ್ರವನ್ನ ಅಲ್ಲಿ ಕಲಿಕೇರಿ ಮುರಳಾರಾಧ್ಯರು ಸಾಧು ಸತ್ಪುರುಷರು ಅನೇಕ ಜನ ಬಂದು ಕೂತಿರ್ತಾರ. ತಾಯಂದ್ರೆ ನೀವು ಕೂಡ ಇಲ್ಲೊಂದು 2 ಕುರ್ಚಿ ಹಾಕಿ ನಿಮ್ಮಲ್ಲಿ ಮತ್ತೆ ಸುನಿಗೆ ಹೂಡಕತ್ತಾರೆ. ಆ ಮಕ್ಕಳನ್ನ ಕೂಡಿಸಿ ನೀವು ಪದ್ಧತಿ ಪ್ರಕಾರ ಅವೆಲ್ಲ 1-2 ಹಾಡನ್ನ ಹಾಡಿ ನೀವೆಲ್ಲ ಆ ಪದ್ಧತಿ ಪ್ರಕಾರ ಮಾಡಿದ ಮೇಲೆ ಅಕ್ಕಿ ಕಾಳ ಬಿದ್ದ ಮೇಲೆ ಮತ್ತೆ ಸಮಯ ಸಿಕ್ಕರೆ ಒಂದು 10 ನಿಮಿಷ ಮಾಡೋಣ. ಎಷ್ಟು ಚಂದ ಐತಿ ನೋಡ್ರಿ ವಾತಾವರಣ. ಅಲ್ಲಿ ಭಾಳ ಅಗದಿ ಹೆಂಗಂದ್ರೆ ಕುರಿ ದಡ್ಡಾಗ ಇದ್ದಂಗೆ ಹಂಡ ಕುರಿ, ಕೆಂಪು ಕುರಿ, ಕರಿ ಕುರಿ ಎಲ್ಲಿ ಹೋಗ್ಲಾರ್ದಂಗ ಅಪ್ಪವ್ರು ಬಂದಾಗಿಟ್ಟಿದ್ರು. ಇದು ಎಷ್ಟು ಚಂದ ಐತಿ ನೋಡ್ರ. ಸಂಜೆ ವಾತಾವರಣ ಬಹಳ ತಂಪ, ಸಂಗೀತ ಗಾಯನ ಬಹಳ ಇಂಪ, ಅಲ್ಲೆಲ್ಲ ಕುಂತಿದೆ ಗುಂಪ, ಹುಡುಗರು ನಿದ್ದೆ ಮಾಡ್ತಾ ಒಂದು ಜಂಪ. ರಾಷ್ಟ್ರಕವಿ ಗೊತ್ತಿಲ್ಲ ಹುಡುಗರಿಗೆ? ಹಾ, ಯಾರೋ ಆಯಂದ ಮತ್ತೆ ಅಂದ ಜೋರ ಚಪ್ಪಾಳೆ ತಟ್ಟರು. ನಾನು ನನ್ನೊಂದು ಹಿಂಗೆ ಸಂಜೆ ವಾತಾವರಣ ಬಹಳ ತಂಪ, ಸಂಗೀತ ಗಾಯನ ಬಹಳ ಇಂಪ, ಅಲ್ಲೆಲ್ಲ ಕುಂತಿದೆ ಒಂದು ಗುಂಪ, ಹುಡುಗರು ಮಾಡ್ತಾ ಒಂದು ನಿದ್ದೆ ಜಂಪ. ರಾಷ್ಟ್ರಕವಿ ಯಾರು ಅಂದ ಕೂಡಲೇ ಅವ ಅಂದ ಬಬಲೇಶ್ವರ್ ಪೆಟ್ರೋಲ್ ಪಂಪ್ ರೀ ಅಂದ. ಹುಡುಗರು ಅಡಮುಟ್ಟದ ಒಳಗೆ. ಆದ್ರೆ ಇಲ್ಲಿ ಬಹಳ ಸಂಸ್ಕಾರವಂತರಿರ್ತಾ ಅಂದ್ರೆ ಇನ್ನು ಆ ಪದ್ಧತಿ ಪ್ರಕಾರ ಮದುಮಕ್ಕಳನ್ನ ಕರ್ಕೊಂಡು ಬಂದು ಸ್ವಾಗತ ಮಾಡಿಕೊಂಡು ಅವ್ರ ಪದ್ಧತಿ ಪ್ರಕಾರನೇ ನೀವೆಲ್ಲ ಏನ್ ನೇಮಗಳನ್ನು ಮಾಡಿ. ಮತ್ತೆ ಅಕ್ಕಿ ಕಾಳು ತಂದೇನು? ಹಾ, ಅಕ್ಕಿ ಕಾಳು ತಂದಾರಿ. ಎಲ್ಲರೂ ಕೂಡ ಎಷ್ಟೆಷ್ಟು ಸಾಧ್ಯದ ಇವತ್ತೆಲ್ಲ ಅಂದು ಕಲಕೇರಿ ಮುರಳಾರಾಧ್ಯರ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ನಡೀತದೆ. ಎಂದು ನಿಮ್ಮ ಗ್ರಾಮದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ
ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ನಡೀತದೆ. ಆದಷ್ಟು ಇನ್ನೂ ಮನೆಯಾಗಿದ್ದವರು ಕೂಡ ಬರ್ಬೋದು. ಯಾಕಂದ್ರೆ ಅಕ್ಕಿ ಕಾಳ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಅಣ್ಣ ಬ್ರಹ್ಮ ರಸೂರ್ ವಿಷ್ಣು ಭೋಕ್ತಃ ದೇವ ಮಹೇಶ್ವರ ಈ 3 ಸಂಪತ್ತ ಈ ಶರಣಬಸವೇಶ್ವರ ಅಕ್ಕಿ ಕಾಳದಲ್ಲಿದೆ. ನೀವೆಲ್ಲ ತಾಯಂದ್ರು ಬೇಗನೆ ಬಂದು ಈ ಜಾಗದಲ್ಲಿ ಕೂತು ಅಕ್ಕಿ ಕಾಳ ಹಾಕಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಇನ್ನೊಂದ್ರೆ ನಮ್ಮ ಶಿವ ಮಗದುಮ್ ಅವರು ಕೂಡ ಬಹಳ ಚೆನ್ನಾಗಿ ಲೈವ್ ಮಾಡಿರ್ತಾ ಇದ್ರೆ 5-6 ದಿನಗಳ ಕಾಲ ಈಗಾಗಲೇ 10,000 ಜನ ನೋಡ್ಯಾರ. ನೋಡೋ ನಿಮ್ಮ 3 ಪುರಾಣದ ಜೋರಾಗಿ ಚಪ್ಪಾಳೆ ತಟ್ಟಬೇಕಾಗಿದೆ. ಹಲೋ ಸರಿ ಮಗಲ್ ಸರಿ ಯಾಕಾರ ನೀವು ಮಗಲ್ ಸರಿ ಯಾರು ಆಟ ಬರ್ಬೇಡಿ. ಹಿಂದೆ ಹಾಸಿ ಹೋರ್ರಿ, ಹಿಂದೆ ಹಾಸಿ ಹೋರ್ರಿ. ಈ ಕಡೆ ಬರ್ರಿ, ನೀವು ಈಚೆ ಕಡೆ ಬರ್ರಿ. ಹಾಡೋರು ಮಾತ್ರ ಹಲೋ ಸೊಕ 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 ಜೋಡಿಸ್ಕೊಡ್ರಿ. ಸೊಕ ಸೊಕ ಸರಿ ಬಂದಾವತ್ರಿ ಮತ್ತೆ ಸ್ವಲ್ಪ ಆಯ್ತಾಗ್ರಿ. ಸರಿ ಹಾಡಾರ್ ಕಾಣ್ರಿ.
ಕಂಚಿನ ಬಾಟಿಲದಾಗ ಮಿಂಚಣ್ಣಿ ತಕೊಂಡು ಕಂಚರಂಗೈವಾರ ಕಂಚರಂಗೈವಾರ ನೆರದ ಮುತ್ತೈದರ ನೆರಿಯಲಿ ಬನ್ನೀರ ಕಂಚರಂಗೈವಾರ ನೆರದ ಮುತ್ತೈದರ ನೆರಿಯಲಿ ಬನ್ನೀರ ನೆಯ್ಯ ಎಲ್ಲಿ ಬಂದೀರೆ ನೆಯ್ಯ ಎಲ್ಲಿ ಬಂದೀರೆ ಕೂತಾಡ್ರಿ ಬಿಡೋ ಬರ್ತದೆ ಹಾಡು ನೀವು ಹಂಗ ಹಾಡು ಚಾಲೂ ಇರ್ತದ ನೂಲ ಸುತ್ತವಾನ ಸರಸಾನಿನ ಕೈ ಬಾಳ ಛಾಯದಿಂದ ಎಳೆಯ ಬಿಡಬೇಕ ಮದಿ ಮಗಳ ಅರಿಶಿಣ ಹಚ್ಚಬೇಕ ಅರಿಶಿಣ ಚವ್ವಾನ ಅಕ್ಕಾರ ಈ ಕಡೆ ಸರ್ರಿ ಮಕ್ಕಳು ಮುಂದೆ ಸರ್ರಿ ಒಬ್ಬರು ಹಚ್ರಿ ಮೋತಿ ಮ್ಯಾಗ ಕಾತ್ಲಿ ಬೆಳ ಹತ್ರಿ ಒಬ್ಬೊಬ್ರು ಹಚ್ರಿ ಸರ್ ಇನ್ಕೋ ಸರ್ರಿ ಅಕ್ಕಾರ ಇನ್ಕೋ ಸರ್ರಿ ಇನ್ಕೋ ಸರ್ರಿ ಒಬ್ಬರು ಹಚ್ರಿ ಹಿಂಗ್ಯಾಕ್ ಮಾಡ್ತೀರಿ ಬಾಯಿಲೆ ಬೆಂಡ ಸೂಲದಾವ ಒಂದಿಟ್ಟ ಮಗರ್ ಸರ್ರಿ ಹಂಗ ಮಗರ್ ಸರ್ರಿ ಕಾತ್ಲಿ ಬೆಳ ಮೋತಿ ಮ್ಯಾಗ್ರಿ ಬಾಲನ ಬಾಸಿಂಗ ಹಣದಾವ ಮಗರ್ ಸರ್ರಿ ಹಂಗ ಮಗರ್ ಜೋಡೆ ಡಗಣಿಯ ಸೂಲದಾವ ಬಾಯಿಲೆ ಬೆಂಡ ಸೂಲಿಗೆ ಗಂಗವ್ವ ಹೋಗಿತರ ಹೋಗ ಸಲಿಗೆ ಹಳ್ಳಿ ಸೋಪನ ಬಲಿಗೆ ಅಕ್ಕಾರ ನೀವು ಈಚೆ ಕಡೆ ಬರ್ರಿ ಈಚೆ ಕಡೆ ಬರ್ರಿ ಈಚೆ ಕಡೆ ಬರ್ರಿ ನೀವು ಬರ್ರಿ ಈಚೆ ಕಡೆ ನಾವು ಹೇಳಿರ್ತೀವಿ ಬಂದು ಒಟ್ಟರು ಬರ್ರಿ ಈಚೆ ಕಡೆ ಬರ್ರಿ ಚಂದ್ರಗಿ ನೆರಳಾಗ ನೀವು ರೀ ಸರಿ ತಗೋಪ್ರಿ ಇಲ್ಲಿ ವಿಡಿಯೋ ಮಾಡ್ಲಾತನ್ರಿ ಊರಿಗೆ ದೊಡ್ಡವರ ಮಗ ಮುಂದ ನುಡಿತಿದೆ ಮಾಡಿದರ ಮದವಿಯ ಬಸವೈನ ಮದವಿಯ ಮಾಡುವಾರ ಈ ಬಸವನ ಮದವಿಯ ಮಾಡುವಾರ ಲಿಂಗಯ್ಯ ಇದ್ರ ಗೊಂಡ ಸಂಗಯ್ಯ ನಿಲ್ಲಿಸಿಕೊಂಡ ಲಿಂಗಯ್ಯ ಇದ್ರ ಗೊಂಡ ಸಂಗಯ್ಯ ನಿಲ್ಲಿಸಿಕೊಂಡ ನೀಲಮ್ಮ ಮರಿ ಮಗ ಶಿವ ಶರಣ ಮುತ್ತೈದರ ಮದವಿಯ ಮಾಡುವರ ಈ ಬಸವೈನ ಮದವಿಯ ಮಾಡಿದರ ಈ ಬಸವೈನ ಮದವಿಯ ಮಾಡುವರ ಈ ಬಸವೈನ ಮದವಿಯ ಮಾಡಿದರ ಆರ್ಗತ ಸುರಿಗೆ ಸುತ್ತಿ ದಂಡನಾಕಿ ಸುರಿಗೆ ಸುತ್ತಿ ಪರಮೇಶ್ವರ ದಂಡನಾಕಿ ಬ್ರಹ್ಮದೇವರ ಬಂದು ಮದವಿಯ ಮಾಡಿದರ ಈ ಬಸವರಿಗೆ ಮದವಿಯ ಮಾಡಿದರ
ಮದವಿಯ ಮಾಡಿದರು ಪವನ ಕೈಲಾಸದಾಗ ಮದವಿಯ ಮಾಡಿದರು ಭುವನ ಕೈಲಾಸದಾಗ ಶಿವಶರಣರ ಮುತ್ತೈದೆಯರು ಮದವಿಯ ಮಾಡಿದರು ಮದವಿಯ ಮಾಡಿದರೆ ಈ ಬಸವೈಗ ಮದವಿಯ ಮಾಡಿದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಅತಿಪಾತ್ ನೋಡ್ರಿ, ಅತಿಪಾತ್. ಪಾಚನ ಮಾಲ ಮುಂದೆ ಇಟ್ಟುಳಂದರನಾಗಿ ಪಾಚನ ಮಾಲ ಮುಂದೆ ಇಟ್ಟುಳಂದರನಾಗಿ ರತ್ನದ ಕಟ್ಟಿ ಒಯ್ದು ಮದವಿಯ ಮಾಡಿದರೆ ಇವಾಗ ಸವೈಗ ಮದವಿಯ ಮೊದಲಿತ್ ಮಾಡ್ರಿ ಆರ್ತಿ ಮೊದಲಿತ್ ಮಾಡ್ರಿ ಅಂದ್ರೆ ಕಾಣತ್ತಿ ನೀವು ಹಂಗೆ ಮಾಡೋದು ಕೇಳ್ರಿ ಮಾಡ್ರಿ ಆರ್ತಿ ಮಾಡ್ರಿ ನೀವು ಹಂಗೆ ಮಾಡ್ರಿ ಮುತ್ತ ಶಶಿಯ ಮದವಿಯ ಮಾಡಿದರೆ ಬಸವಗೆ ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಎಲ್ಲರ ಕೈ ಅಕ್ಷತೆ ಬಂದವಲ್ರಿ? ಹರಃ ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಗೌರೀಪದೇ ದೇಂಗ್ರಮ ಸ್ಮರಾಮಿ. ಹರಃ ಓಂ ರಾಜಾದಿರಾಜಾಯ ಪ್ರಸಂಜ್ಞಾಸಾಹಿಣೇ ನಮೋ ವಯಂ ವೈಶ್ರವಣಾಯ ಕೂರ್ಮಹೇ ಸಮೇ ಕಾಮಂ ಕಾಮಕಾಮಾಯ ಮಯಂ ಕಾಮೇಶ್ವರೋ ವೈಶ್ರವಣೋ ದದಾತು ಕುಬೇರಾಯ ವೈಶ್ರವಣಾಯ ಮಹಾದೇವಾಯ ನಮಃ. ಯಶೋ ನಾಮ ರೂಪಾಭ್ಯಂ ಯಾ ದೇವಿ ಸರ್ವಮಂಗಲ ಪ್ರಯೋ ಸಂಸಣಾರ್ಥ ಪಂಸಾಂ ಸರ್ವತೋ ಜಯ ಮಂಗಲಂ ಜೈ ನಮಃ ಪಾರ್ವತೀಶ್ವರ ರಮದೇವ. ಸುಮುಹೂರ್ತೋ ಸಾವಧಾನ ಸುಲಗ್ನೋ ಸಾವಧಾನ ಪಾರ್ವತಿ ಪರಮೇಶ್ವರ ಧ್ಯಾನಸ್ಥೋ ಸಾವಧಾನ ಸಾಂಬ ಜೈ ನಮಃ ಪಾರ್ವತೀಶ್ವರ ಮಹಾದೇವ. जगज्योति बसवेश्वर महाराज की, उड़वी चन्न बसवेश्वर महाराज की, कलबुर्गी शरण बसवेश्वर महाराज की, श्री गुरु चन्न वीरेश्वर महाराज की, श्री गुरु सिद्धलिंगेश्वर महाराज की. सांब जय नमः पार्वतीश्वर महादेव. 12,000 ಪುಣ್ಯಾಂಗಿಯರನ್ನಾಗಿ ಮಾಡಿದೆ. ಆದ್ರೆ ಈ ಸೀರೆ ಹುಟ್ಟ ತಕ್ಷಣ ಯಪ್ಪ ಇವತ್ತೇನಾಗ್ಯದ ನಿನ್ನ ಹತ್ರ ಏನ 12,000 ಪುಣ್ಯಾಂಗಿ ಕೂಡ್ಬೇಕು. ಯಾಕಂದ್ರೆ ಇವತ್ತಿನ ದಿನಮಾನದೊಳಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಗಂಡು ಹೆಣ್ಣು ಕೂಡಿದ ಏಕ ಪತ್ನಿ ವ್ರತಸ್ಥ ಏಕ ಪತಿ ವ್ರತಸ್ಥ. ಏಕ ಪತ್ನಿ ವ್ರತಸ್ಥ ಏಕ ಪತಿ ವ್ರತಸ್ಥ ಅಂದ್ರೆ ಇದು ಜಗತ್ನಾಗ ಬಹಳ ದೊಡ್ಡದಂದ್ರು ಜಗತ್ನಾಗ. ಈಗೆಲ್ಲ ನೀವು ಹಳ್ಳಿಯಾಗ ಪದ್ಧತಿ ಪ್ರಕಾರ ಹೇಳಬಾರ್ದು. ನಿಮ್ಮ ಮುಂದೆ ಮೊನ್ನೆ ರಾಜ್ಯ ಸರ್ಕಾರ ಒಂದು ಅನೌನ್ಸ್ ಮಾಡಿ ಗೊತ್ತೈತಿಲ್ಲ, 5 ಮಕ್ಕಳಿದ್ದವರಿಗೆ ಒಂದು ಪ್ಲಾಟ, ಒಂದು ಕಾರ್ ಗಾಡಿ, ನೋಡಿ ಒಂದು ಮನೆ ಘೋಷಣೆ ಮಾಡಿದ್ರು. 5 ಮಕ್ಕಳಿದ್ದವರಿಗೆ ಒಂದು ಪ್ಲಾಟ, ಒಂದು ಕಾರ್ ಗಾಡಿ, ಒಂದು ಮನೆ ಅಂತ ಘೋಷಣೆ ಮಾಡಿದಾಗ ಹ್ಯಾಂಡ್ ತಂದಕ್ಕೆ ನಮಗರ 3 ಮಕ್ಕಳದವ್ರಿ ಇನ್ನೊಂದು 2 ಹಡ್ದಿದ್ದೆ ಅಂದ್ರೆ ಅದು ಅಲ್ಲ. ಇದು ಗಂಡ ಸುಮ್ಕೊಂಡಿರ್ಬೇಕಿಲ್ಲ, ನೀವು ತಪ್ಪು ತಿಳ್ಕೊಳ್ಳಂಗಿಲ್ಲ. ಒಂದು ಮಾತು ಹೇಳ್ತಾನೆ ಗಂಡ, ಏನ ಅವು ಬಾಜು 2 ಮಕ್ಕಳದವ್ರ ನನಗ ಹುಟ್ಟಾವ್ ಕರ್ಕೊಂಡ್ಬರ್ಲಿ ನಾವು ಎಷ್ಟು ಸಿಟ್ಟು ಬಂದಿರ್ಬೇಡ. ಬೆಲ್ಲುನಿಗೆ ತಗೊಂಡು ಲಕ್ಕಿ ಬೆಲ್ಲುನಿಗೆ ತಗೊಂಡು ಹೊಂದು ಕಟ್ಟರ್ಸಿ ಅಂದ್ರಿ. ಅವು 2 ಮಕ್ಕಳು ಬರೋದ್ರ ಈ 3 ಮಕ್ಕಳು ಇದ್ದಿದ್ದಿಲ್ಲ. ಈ 3 ಮಕ್ಕಳು ಏನು ಅದು ಅಂದ ಅಕ್ಕಿ ಅಂದ ಅವ್ರ ತಗೊಂಡು ಅವಕ್ಕನ್ನು ಕರ್ಕೊಂಡು ಹೋಗೋಣ ಅಂತ ಅಕ್ಕಿ ಅಂದ. ಜಗತ್ತಿನಾಗ ಹಿಂಗೆ ಚೆಂಡದ ಇದ್ರೆ ಇದು ಪತಿವ್ರತ ಧರ್ಮದ ಲಕ್ಷಣ ಅಲ್ಲ. ಏನಾರ ಸಿಗ್ತೈತಂದ್ರೆ ಎಲ್ಲಿಗಾರ ಹೋಗಬೇಕಾಗ್ತೈತ. ಭಗವಂತ ಅಲ್ಲಷ್ಟೊಂದು ತುಂಬಿ ಕಳಿಸಿದ್ದ. ಆ ಪ್ರಫುಲ್ಲವಾಗಿರ್ತಕ್ಕಂಥ ದೇಹವನ್ನು ನೋಡಿ ಎಲ್ಲರೂ ಆಕರ್ಷಣೆ ಆಗ್ತಿದ್ರು. ಶಿವಾಜಿ ಮಹಾರಾಜ ಪಂಚ ಕಲ್ಯಾಣಿ ಕುದುರೆ ಹತ್ತಿ ಅರಣ್ಯದಾಗ ಕುಳಿತಿದ್ದ. ಅವಾಗ ಈಕಿನ ನೋಡಿಬಿಟ್ಟು ಆಳಗ ಕೈಕಾಲು ಕಟ್ಟಿ ತಗೊಂಡು ಬಂದ್ರು. ನೋಡಿ ಕೈಕಾಲು ಕಟ್ಟಿ ಹಾಕಿನ ತಂದು ಶಿವಾಜಿ ಮುಂದೆ ಇಳಿಸಿದ್ರ. ಈಗಿನ್ಯಾಗ ಕೈಕಾಲು ಕಟ್ಟಿ ಕಟ್ಕೊಂಡ್ ಬಂದ್ರಪ್ಪ. ನೋಡ್ರಿ, ನಿಮ್ಮಲ್ಲಿ ರತ್ನದ ಮುತ್ತದ ವಜ್ರದ ಸ್ತ್ರೀ ರತ್ನ ಇಲ್ಲ. ಈಕಿನ ಲಗ್ನಾರ ಮಹಾರಾಜ ಒಂದ್ ದಿವಸ ಮಂಚಕ್ಕೆ ಹೋಗಿ ಭೋಗ್ಸಂದ ಕೂಡಲೇ ಶಿವಾಜಿ ಮಹಾರಾಜ್ ಅಂತ ಮಾತಾಡ, ಏ ಉಚ್ರೆ
ನಮ್ಮ ದೇಶದ ಪದ್ಧತಿ ಏನು, ಹೊರದೇಶದ ಪದ್ಧತಿ ಏನು? ಹೊರದೇಶದೊಳಗ ಹಡದ ತಾಯಿ ಒಬ್ಬಕ್ಕಿನ ಬಿಟ್ರ ಉಳಿದ ಹೆಣ್ಮಕ್ಳು ಹೆಂಡತಿ ಸಮಾನ ಅಂತಾರ. ಏನಂತಾರಿ? ಹೊರದೇಶದೊಳಗ ಹಡದ ತಾಯಿ ಒಬ್ಬಕ್ಕಿನ ಬಿಟ್ರ ಉಳಿದ ಹೆಣ್ಮಕ್ಳು ಹೆಂಡತಿ ಸಮಾನ ಅಂತಾರ. ನಮ್ಮ ದೇಶದೊಳಗ ಲಗ್ನ ಆದಂತ ಹೆಂಡತಿಯನ್ನ ಬಿಟ್ಟ ಉಳಿದ ಹೆಣ್ಮಕ್ಳ ತಾಯಿ ಸಮಾನ ಅಂತಾರೆ. ಈಗ ತಾಯಿ ಇದ್ದಂಗೆ ಬಿಟ್ಟು ಕಳಿಸೋ ಅಂತಾರೆ ಶಿವಾಜಿ. ಅದಕ್ಕೆ ನಾನು ಎಲ್ಲಾ ಕಡೆ ಹೇಳ್ತಿರ್ತಾ ಇದ್ದೆ, ಹೆಣ್ಣು ಮಕ್ಕಳು ಶೃಂಗಾರ ಆಗೋದು ತಪ್ಪಲ್ಲ, ಗಂಡು ಮಕ್ಕಳು ಅವರನ್ನು ನೋಡುವುದು ತಪ್ಪಲ್ಲ. ಹೆಣ್ಣು ಮಕ್ಕಳು ಶೃಂಗಾರ ಆಗೋದು ತಪ್ಪಲ್ಲ, ಗಂಡು ಮಕ್ಕಳು ಅವರನ್ನು ನೋಡುವುದು ತಪ್ಪಲ್ಲ. ಗಂಡು ಮಕ್ಕಳು ಹೆಂಗ ನೋಡ್ಬೇಕ್ರಿ? ಅಕ್ಕ, ತಂಗಿ, ತಾಯಿ ಅಂತ ನೋಡ್ಬಿಟ್ರೆ ನಮ್ಮ ದೇಶದ ಧರ್ಮ ಉಳಿತದ. ಆ ಭಗವಂತ ನಮಗೆ ಮೆಚ್ಚುಗೆ ಕೊಡ್ತಾರಂತ ಹೇಳಿದ್ರೆ ಅಂಥ ಧರ್ಮ ಏಕಪತ್ನಿ ವ್ರತಸ್ಥ ಅನ್ನುವಂಥ ಶಬ್ದವನ್ನ ಅವ್ರು ಯಾರು ಮೊನ್ನೆ ಆಗಿ ಹೋಗ್ಯಾರ. ಆ ವಿಷಯವನ್ನು ನಾಳೆ ನೋಡೋಣ. ಈಗ 9:15 ಆಗಕ್ಕೆ ಬಂದಂತ ಇದ್ರೆ ಇನ್ನು ಪರಮ ಪೂಜ್ಯರ ಆಶೀರ್ವಚನ ನಡೀತಾ ಇದೆ. ನೀವೆಲ್ಲರೂ ಮತ್ತೆ ನಾಳೆ ದಿವಸ ಆದಷ್ಟು 7 ಗಂಟೆಗೆ ಪ್ರಾರಂಭ ಮಾಡೋಣ.